ಗುಡುಗುಡುಗು ಗುಡುಗಿನಲು ಎದೆಗುಂದದೆ ಆರ್ಭಟಿಸಿದೆ. ಸಿಡಿ ಸಿಡಿಯುವ ಸಿಡಿಲಿನಲು ಅಂಜದೆ ಘರ್ಜಿಸಿದೆ. ಹೆಜ್ಜೆಜ್ಜಲಿ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ. ಕಣ್ಬಿಟ್ಟರೆ ಎದುರಾಳಿಯು ಭಸ್ಮವೇ ಭಸ್ಮ. ಭೀಮ ಜಯ ಭೀಮ, ಭೀಮ ಜಯ ಭೀಮ, ಭೀಮ ಭೀಮ, ಭೀಮ ಭೀಮ, ಭೀಮ ಭೀಮ, ಭೀಮ ಭೀಮ. ನೀ ನುಡಿದರೆ ಹೊನ್ನುಡಿಯದು ಮರುನುಡಿಯುವರಿಲ್ಲ. ನ್ಯಾಯಾಂಗದ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಇತಿಪಿಸೋ ಭಗವಾನ್ ಸಮ್ಮಾ ಸಂಬುದ್ಧೋ ವೇಚ್ಚಾಚರಣ ಸಂಪನ್ನೋ ಸುಗತೋ ಲೋಕವಿದೋ ಅನೋತ್ತರೋ ಪುರಿಸಧಾಮ ಸಾರಥಿ ಸದಾ ದೇವ ಮನುಸಾನ ಬುದ್ಧೋ ಭಗವತಿ ನಮೋ ತಾಸ ಸಮ್ಮಾ ಸಂಬುದ್ಧಸ್ಸ. ಸ್ವಕಾತೋ ಭಗವತಾ ಧಮ್ಮೋ ಸಂದೇತಿಕೋ ಅಕಾಲಿಕೋ ಎಹಿಪಾಸಿಕೋ ಮನಾಯಿಕೋ ಪಾಶ್ಚಾತ್ಯವೇದಿಕಾಭೋ ವಿಜ್ಞೋಹಿತೆ. ನಮೋ ತಾಸ ನಿಯಾನಿಕಾ ಸಧಮ್ಮಾಸಂ ಸುಭಗವಾನೋ ಭಗವತೋ ಸಾವಕ ಸಂಘೋ ಪ್ರತಿಪಾನೋ ಭಗವತೋ ಸಾವಕ ಸಂಘೋ ನ್ಯಾಯ ಪ್ರತಿಪಾನೋ ಭಗವತೋ ಸಾವಕ ಸಂಘೋ ಸಾಮೇಚಿ ಪ್ರತಿಪಾನೋ ಭಗವತೋ ಸಾವಕ ಸಂಘೋ ಯತಿಧಂ ಚತ್ವಾರಿ ಪುರಿಸ ಯುಗಾನಿ ಆತ ಪುರಿಸ ಪೂಕಲ ಏಸಾ ಭಗವತೋ ಸಾವಕ ಸಂಘೋ ಆನೇಯೋ ಭಾವೇನ ಸದಾ ಸೋತಿ ಭವಂತು ತೇ. ಭವತೋ ಸಾಪ ಮಂಗಲ ರಾಖಾತು ಸಾಪ ದೇವತಾ ಸಾಪ ಸಂಘಾನುಭಾವೇನ ಸದಾ ಭವಂತು ತೇ. ಸಾಪೇ ಬುದ್ಧ ಬಲ ಪಾತ ಪಚಿಕಾನಂದಯಂ ಬಲ ಅರಹತ ರಾಘವಂದಾಮಿ ಸಾಪಸೋ. ಸಾಪೇ ಧಮ್ಮ ಬಲ ಪಾತ ಕರ್ಯ ಸಾಧಯಂ ಬಲ ಧಮ್ಮ ಚಾಕ ಸತಿದ್ದೆ ರಾಘವಂದಾಮಿ ಸಾಪಸೋ. ಸಾಪೇ ಶಂಖ ಫಲ ಪಾತ ವಿಮೋಚನಂದಯಂ ಬಲಂ ಶಾಸನ ಸತಿದ್ದೇನ ರಾಘವಂ ಸಾಧು. बुद्ध पूर्णिमा है हंसते गाते मनाता चल. जागृत हो जगाता चल. बुद्ध पूर्णिमा मनाता चल. जागृत हो जगा
पर तू ही कृति है, तू ही है कारण जीवन के हर पड़ाव पर। ಮತ್ತೆ ನಮ್ಮ ಪೊಲೀಸ್ ಕಂಚಿನ ಪ್ರತಿಮೆಯನ್ನು ಇವತ್ತು ಗೌರವವನ್ನು ಯಾಕೆಂದ್ರೆ ಬಹಳ ದಿನಗಳಿಂದ ಎಲ್ಲರ ಒಂದು ಕೆಜಿಎಫ್ ನಾಗರಿಕರ ಬಹಳಷ್ಟು ದಲಿತರ ಸಂಘಟನೆಗಳ ಒಂದು ಕನಸಾಗಿದ್ದು ಇಲ್ಲಿ ಒಂದು ಕಂಚಿನ ಪ್ರತಿಮೆಯನ್ನು ದಲಿತರ ಪ್ರತಿಷ್ಠಾಪನೆ ಮಾಡಿಕೊಳ್ಳತಕ್ಕಂಥದ್ದು ಈ ದಿನ ಆಗಸ್ಟ್ 5 2026 15 ಒಳಗಡೆ ಆಗಸ್ಟ್ 15 ಒಳಗಡೆ ಮಾಡಬೇಕು ಈ ದಿನ ಎಲ್ಲರ ಒಂದು ಆಸೆ ಏನಿತ್ತು ಎಲ್ಲರ ಪರವಾಗಿ ಕೆಜಿಎಫ್ ತಾಲೂಕಿನ ಪ್ರತ್ಯೇಕ ನಾಗರಿಕರ ಪರವಾಗಿ ದಲಿತ ಸಂಘಟನೆಗಳ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅಂಜದೆ ಖರ್ಜಿಸಿದೆ ಹೆಜ್ಜೆಜ್ಜಲಿ ಅಚ್ಚೊತ್ತಿದೆ ಕದು ಸತ್ಯವು ಧರ್ಮ ಕಣ್ಬಿಟ್ಟರೆ ಎದುರಾಳಿಯು ಭಸ್ಮವೇ ಸಮಸ್ತ ಜಯ ಭೀಮಾ. ಅಂಬೇಡ್ಕರ್ ಅಭಿಮಾನ ಸಂಘಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಅಂಬೇಡ್ಕರ್ ವಾದಿಗಳಿಗೆ, ಅಂಬೇಡ್ಕರ್ ಸಂಘ ಸಂಸ್ಥೆಗಳಿಗೆ, ಕೆಜಿಎಫ್ನ ಸಮಸ್ತ ಅಂಬೇಡ್ಕರ್ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಶುಭ ಗಳಿಗೆಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ನಾವು ಲೋಕಾರ್ಪಣೆಯನ್ನ ಮಾಡಿದ್ದೀವಿ. ಬಹಳ ವರ್ಷಗಳ ಕನಸಾಗಿತ್ತು, ಪ್ರತಿಯೊಬ್ಬರ ಧ್ವನಿಯಾಗಿತ್ತು. ಅಂಬೇಡ್ಕರ್ ಅವರು ಯಾವ ಕಾರ್ಮಿಕರ ನೋವನ್ನ, ಕಣ್ಣೀರನ್ನ ಒರೆಸ್ಲಿಕ್ಕೆ ಕೆಜಿಎಫ್ಗೆ ಟ್ರೈನ್ ಮುಖಾಂತರ ಪಾದಾರ್ಪಣೆ ಮಾಡಿರ್ತಾರೆ, ಆ ಭೂಮಿ ಸ್ಪರ್ಶ ಮಾಡಿರ್ತಾರೆ ಕೆಜಿಎಫ್ ನೆಲವನ್ನ. ಇವತ್ತು ಧನ್ಯ ಆಯ್ತು. ಯಾವ ಕಾರ್ಮಿಕರಿಗೆ ಧ್ವನಿ ಆಗ್ಬೇಕು, ಶಕ್ತಿ ಆಗ್ಬೇಕು, ಅವರ ನೋವಿಗೆ ಧ್ವನಿಗೂಡಿಸ್ಬೇಕು ಅಂತ ಅವರು ಇವಾಗ ಮ್ಯಾನ್ ಆಫ್ ಡಿಪ್ರೆಸ್ಡ್ ಕ್ಲಾಸ್, ಲೇಬರ್ ಕ್ಲಾಸ್. ಅವರು ಅವರ ಜೀವನದಲ್ಲಿ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಮಾಡ್ತಾರೆ. 32 ಡಿಗ್ರೀಸ್ ನ ಓದ್ತಾರೆ, 32 ಡಿಗ್ರೀಸ್ ನ ಗ್ರಾಜುಯೇಟ್ ಮಾಡ್ತಾರೆ, 4 PhD ಅನ್ನ ಮಾಡ್ತಾರೆ. ಇಡೀ ಭಾರತ ದೇಶನ ಕಂಪೇರ್ ಮಾಡಿದ್ರೆ, ಬೇರೆ ಎಷ್ಟೋ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ವೆಲ್ ಎಜುಕೇಟೆಡ್ ಪರ್ಸನಾಲಿಟಿ ಅಂತ ಹೇಳ್ಬೋದು. ವೆಲ್ ಎಜುಕೇಟೆಡ್ ಪರ್ಸನಾಲಿಟಿ ಅಂಡ್ ಈಸ್ ದ ಮ್ಯಾನ್ ಆಫ್ ರಿಫಾರ್ಮರ್, ಸೋಷಿಯಲ್ ರಿಫಾರ್ಮರ್. ಯಾರು ಸೋಷಿಯಲ್ ರಿಫಾರ್ಮರ್ ಅಂತ ಹೇಳಲ್ಲ, ಆದ್ರೆ ಇವ್ರನ್ನ ಸೋಷಿಯಲ್ ರಿಫಾರ್ಮರ್ ಅಂತ ಹೇಳ್ತಾರೆ. ಈಸ್ ಅ ಮ್ಯಾನ್ ಆಫ್ ಡಿಪ್ರೆಸ್ಡ್ ಕ್ಲಾಸ್, ಲೇಬರ್ ಕ್ಲಾಸ್, ವೀಕರ್ ಸೆಕ್ಷನ್, ಬಿಲೋ ಪಾವರ್ಟಿ ಲೈನ್. ಅವರು ಪ್ರತಿಯೊಂದು ದಿನಾನು ತಪಸ್ಸು, ಅವರ ಇಡೀ ಜೀವನವನ್ನ ತಪಸ್ಸು ಮಾಡ್ತಾರೆ. ಇಡೀ ಭಾರತ ದೇಶದ ಉದ್ದಗಲಕ್ಕೂ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಯಾರು ಶೋಷಿತ ವರ್ಗದವರಿದ್ದಾರೆ, ಯಾರು ದೀನ ದಲಿತರಿದ್ದಾರೆ, ಬಡವರಿದ್ದಾರೆ, ಅಸ್ಪೃಶ್ಯರಿದ್ದಾರೆ, ಅವ್ರನ್ನ ಎಲ್ಲರನ್ನೂ ಉದ್ಧಾರ ಮಾಡೋದಕ್ಕೋಸ್ಕರ ತನ್ನ ವಿದ್ಯೆಯನ್ನ, ಜ್ಞಾನವನ್ನ, ತಪಸ್ಸನ್ನ, ತ್ಯಾಗವನ್ನ ಮಾಡಿ ಇಡೀ ಜಗತ್ತಿಗೆ ಬೆಳಕಾಗಿ ಜ್ಞಾನ ಜ್ಯೋತಿಯಾಗಿ ಬಿಂಬಿಸ್ತಾರೆ. ಇಡೀ ಜಗತ್ತಿಗೆ ಅವರು ಯಾವುದೇ ಒಂದು ಅಧಿಕಾರದ ಸ್ವಾರ್ಥ ಅಧಿಕಾರಕ್ಕೋಸ್ಕರ ಹೋರಾಟ ಯಾವತ್ತೂ ಮಾಡಲ್ಲ. ಸ್ವಾರ್ಥ ಅಧಿಕಾರಕ್ಕೋಸ್ಕರ ಯಾವತ್ತೂ ಕೂಡ ಯಾವುದೇ ಒಂದು ಲಾಭಕ್ಕಾಗಿ ಹೋರಾಟವನ್ನ ಮಾಡಿಲ್ಲ. ಅವರು ಯಾವತ್ತೇ ಇದ್ರು ಬಡವರ ಧ್ವನಿಯಾಗಿ, ಕಾರ್ಮಿಕರ ಧ್ವನಿಯಾಗಿ, ಎಲ್ಲಿ ಅನ್ಯಾಯ ಆಗಿದೆ ಅದಕ್ಕೆ ಧ್ವನಿಯಾಗಿ ಒಂದು ಕಾನ್ಸ್ಟಿಟ್ಯೂಷನಲ್ ಏನ್ ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ ನ ಬರಿಬೇಕಾದಾಗ ತುಂಬಾ ಸಮಯ ತಗೊಳುತ್ತೆ. ತುಂಬಾ ಸಮಯ ಯಾಕೆ ತಗೊಳುತ್ತೆ ಅಂದ್ರೆ, ಇಡೀ ಭಾರತ ದೇಶದಲ್ಲಿ ಏನೆಲ್ಲ ಅವತ್ತಿನ ಕಾಲಕ್ಕೆ ಸಮಸ್ಯೆಗಳಿರುತ್ತೆ ಅದನ್ನ ಒಂದು ಅವ್ರದೇ ಆದ ಪ್ರಿನ್ಸಿಪಲ್ಸ್, ಎಥಿಕ್ಸ್ ನ ಫಾಲೋ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಈಕ್ವಾಲಿಟಿ ಇರ್ಲಿಲ್ಲ, ಸೋಶಿಯಾಲಿಟಿ ಇರ್ಲಿಲ್ಲ, ಈಕ್ವಲ್ ರೆಪ್ರೆಸೆಂಟೇಷನ್ಸ್ ಇರ್ಲಿಲ್ಲ, ಈಕ್ವಲ್ ಪೇ ಇರ್ಲಿಲ್ಲ. ಇಂಥದನ್ನೆಲ್ಲ ಪದೇ ಪದೇ ಅವರ ವಿಚಾರಣೆ ಮಾಡಿ ಬೇರೆ ದೇಶದಲ್ಲಿ ಆಗಿರುವಂತ ಲೋಪದೋಷಗಳು, ಆಮೇಲೆ ಲೇಬರ್ ರೆವಲ್ಯೂಷನ್, ಏನಕ್ಕೆ ರೆವಲ್ಯೂಷನ್ಸ್ ಆಗ್ತಾ ಇತ್ತು ಬೇರೆ ಕಂಟ್ರಿಯಲ್ಲಿ, ಲೇಬರ್ ರೆವಲ್ಯೂಷನ್ಸ್ ಆಗಕ್ಕೆ ಏನ್ ಕಾರಣ, ಇಂಥದನ್ನೆಲ್ಲ ಬಹಳ ಸುದೀರ್ಘವಾಗಿರುವಂತ ಚರ್ಚೆ ಮಾಡಿ, ಅವರ ಅಧ್ಯಯನ ಮಾಡಿ, ಕೊನೆಗೆ ಭಾರತ ದೇಶಕ್ಕೆ ಪವಿತ್ರವಾಗಿರುವಂತ
ಸಂವಿಧಾನವನ್ನ ಮಾಡ್ತಾರೆ. ಆ ಸಂವಿಧಾನ ಕಾನ್ಸ್ಟಿಟ್ಯೂಟ್ ಮಾಡುವಾಗ ಎಲ್ಲ ಸಮಾಜದ ಗಣ್ಯರು ಕೂಡ ಭಾಗವಹಿಸ್ತಾರೆ, ಎಲ್ಲ ಸಮಾಜದ ಗಣ್ಯರು ಪ್ರೋತ್ಸಾಹಿಸ್ತಾರೆ, ಗೌರವಿಸ್ತಾರೆ. ಭಾರತದ ಪ್ರತಿಯೊಬ್ಬ ಪ್ರಜೆಯೇ ಸಂವಿಧಾನ ಶಕ್ತಿ ಆಗತ್ತೆ, ಧ್ವನಿ ಆಗತ್ತೆ. ಅದಾದ್ಮೇಲೆ ಅವಕಾಶವನ್ನ ತಂದ್ಕೊಡುತ್ತೆ. ಭಾರತದ ಪ್ರತಿಯೊಂದು ಪ್ರಜೆಗೆ ಅವಕಾಶ ಏನಾದ್ರೂ ಕೊಡುತ್ತೆ, ಲಿಬರ್ಟಿ ಆಫ್ ರೈಟ್ಸ್ ಅಂತ ಏನಾದ್ರೂ ಕೊಡುತ್ತೆ ಅಂದ್ರೆ ಅದು ಸಂವಿಧಾನ ಮಾತ್ರ ಅನ್ನೋವಂಥದ್ದನ್ನ ಪದೇ ಪದೇ ಎತ್ತಿ ತಿಳಿಯುವಂತ ಮಾಡುತ್ತೆ. KGF ಅಲ್ಲಿ ನಾವು ಏನೇ ಮಾಡಿದ್ರು ಅಂಬೇಡ್ಕರ್ ಅವರಿಗೆ ಸೇವೆ ಮಾಡಿರುವಂತದನ್ನ ಮಾತ್ರ ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಸ್ವಾರ್ಥವಾದ ನಿಲುವು ಇಲ್ಲ ಅನ್ನುವಂತ ಸಂದೇಶವನ್ನ ನಾವು ಸಾರಬೇಕಾಗತ್ತೆ ಅಂತ ಹೇಳ್ತಾ 2 ವಿಚಾರಗಳು ಮಾತ್ರ ನಾನು ಇವತ್ತು ಬಂದಿರುವಂತವ್ರಿಗೆ ಹೇಳ್ತೀನಿ. ಕಾರ್ಮಿಕರಿಗೆ ಅವರಿಗೆ ವಿಶೇಷವಾಗಿರುವಂತ ಗೌರವನ್ನ ಅಂಬೇಡ್ಕರ್ ಅವರ ಮಹಾನ್ ಯಾಕೆ ನಾವು ಇವತ್ತು ಅವರನ್ನ ಅತಿ ಎತ್ತರದ ಸ್ಥಾನದಲ್ಲಿ ನೋಡ್ತೀವಿ ಅಂದ್ರೆ ಪ್ರತಿಯೊಬ್ಬ ಕಷ್ಟಜೀವಿ ಸ್ವಯಂ ಕೃಷಿಯ ಬರೀ ನೋವನ್ನ ನೋಡಿ ಬೆಳೆದಿರುವಂತವ್ರು. ಅವರ ಇಡೀ ಜೀವನ ನಮಗೆ ಪಾಠ ಆಗ್ಬೇಕು. ಅವರ ಇಡೀ ಜೀವನ ಅವರ ಜೀವನದಲ್ಲಿ ಅನುಭವಿಸಿರುವಂತ ನರಕ ಇನ್ಯಾರು ಕೂಡ ಅನುಭವಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಅವರ ಇಡೀ ಜೀವನ ನಮ್ಮೆಲ್ಲರ ದಾರಿದೀಪ ಆಗ್ಬೇಕು, ನಮಗೆ ಒಂದು ರೋಲ್ ಮಾಡೆಲ್ ಆಗ್ಬೇಕು ಅಂತಂದಾಗ ಒಂದು ಚಿಕ್ಕ ವಿಚಾರವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಂದು ಎಜುಕೇಶನ್ ಬರೀ ನಮ್ಮನ್ನ ಸದೃಢ ಮಾಡ್ಕೊಳಕ್ಕಲ್ಲ. ಎಜುಕೇಶನ್ ಪ್ರತಿಯೊಬ್ಬ ಪ್ರಜೆಯ ಜೀವನ, ಬದುಕು, ನಿರ್ಧಾರಗಳು, ಮತ್ತೆ ನಾವು ಯಾವುದನ್ನ ಗೌರವಿಸ್ಬೇಕು, ಯಾವುದನ್ನ ಜೊತೆಯಲ್ಲಿ ನಿಲ್ಬೇಕು ಅನ್ನುವಂತ ವಿಚಾರಗಳಿಗೆ ವಿದ್ಯೆ ನಮಗೆ ಬಹಳ ಸಂಸ್ಕಾರವನ್ನ ಕೊಡುತ್ತೆ. ಆ ವಿದ್ಯೆಗೆ ಜಾಸ್ತಿ ಮಹತ್ವವನ್ನ ಕೊಡಬೇಕು. ಮತ್ತೆ ಎಲ್ಲರಿಗೂ ಸಮಾನವಾಗಿರುವಂತ ವಿದ್ಯೆ ಅವಕಾಶಗಳನ್ನ ಕೊಡಬೇಕು. ಹೆಣ್ಮಕ್ಕಳಿಗೆ ವಿಶೇಷವಾಗಿ ಇವತ್ತು ನಾವು ಮಾತಾಡ್ಲಿಕ್ಕೆ, ಓದ್ಕೊಳ್ಳಿಕ್ಕೆ, ಮತ್ತೆ ಸಮಾನವಾದ ಅವಕಾಶಗಳನ್ನ ಕೇಳಲಿಕ್ಕೆ ನಮಗೇನಾದ್ರೂ ತಂದೆ ಯಾರಾದ್ರೂ ಇದ್ರೆ ಆ ಹೆಣ್ಮಕ್ಳಿಗೆ ಇಡೀ ಭಾರತ ದೇಶದಲ್ಲಿ ಮನುಕುಲದಲ್ಲಿ ಹೆಣ್ಮಕ್ಳಿಗೆ ವಿದ್ಯಾ ಸ್ವಾತಂತ್ರ್ಯ, ವೃತ್ತಿ ಸ್ವಾತಂತ್ರ್ಯ, ಅವಕಾಶದ ಸ್ವಾತಂತ್ರ್ಯ ಏನಾದ್ರೂ ತಂದ್ಕೊಟ್ಟಿದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಇವತ್ತು ತಂದೆ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ರಾಮ್ಜಿ ಸಕ್ಪಾಲ್ ಅವರು ತನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕನ್ನುವಂತ ಪ್ರಿನ್ಸಿಪಲ್ಸ್ ತಂದೆಗಿರುತ್ತೆ. ರಾಮ್ಜಿ ಸಕ್ಪಾಲ್ ಅವ್ರಿಗೆ ತಾಯಿ ಮಗನನ್ನ ಭೀಮಾ ಅಂತ ಮುದ್ದಾಗಿ ಕರೀತಾ ಇರ್ತಾರೆ. ಮತ್ತೆ ಅವರು ವಿದ್ಯಾಭ್ಯಾಸಕ್ಕೆ ಹೋದಾಗ ಅವರಲ್ಲಿರುವಂತ ಸದ್ಗುಣಗಳನ್ನ ನೋಡಿ ಅವರ ಗುರುಗಳು ಅಂಬೇಡ್ಕರ್ ಅನ್ನೋ ಅವರ ಹೆಸರನ್ನೇ ತನ್ನ ಜೀವನದಲ್ಲಿ ಭೀಮಾ ಅನ್ನೋ ಚಿಕ್ಕ ಹುಡುಗನಿಗೆ ಅಂಬೇಡ್ಕರ್ ಅನ್ನೋ ಹೆಸರನ್ನ ಕೊಟ್ಟು ಬಿರುದನ್ನ ಕೊಡ್ತಾರೆ. ನನ್ನ ಹೆಸರು ನಿನ್ನಲ್ಲಿ ಇರ್ಲಿ ಅಂತ ಯಾರು ವಿದ್ಯಾದಾನ ಮಾಡಿರ್ತಾರೆ ಆ ಗುರುಗಳು ಅಂಬೇಡ್ಕರ್ ಅವ್ರಿಗೆ ಅವರ ಹೆಸರನ್ನ ಕೊಡ್ತಾರೆ, ನಾಮಾಂಕಿತ ಮಾಡ್ತಾರೆ. ತಂದೆಯ ಹೆಸರನ್ನ ಜೋಡಿಸಿ ಭೀಮರಾವ್ ಸಕ್ಪಾಲ್ ಅಂತ ಕರೀತಾ ಇದ್ದಿದ್ದು. ಅಂದ್ರೆ ಅವರ ಎಲ್ಲಿ ಮಹಾರಾಷ್ಟ್ರದಲ್ಲಿ ಅವರ ಅಡ್ಮಿಷನ್ಸ್ ಎಲ್ಲ ಆಗಿದೆ ಮಧ್ಯಪ್ರದೇಶಲ್ಲಿ, ಆ ಜಾಗದಲ್ಲಿ ಅವರ ತಂದೆ ಹೆಸರನ್ನ ಇರ್ತಾರೆ. ಆ ತಂದೆ ಹೆಸರ ಜೊತೆಗೆ ಅಂಬೇಡ್ಕರ್ ಅವರ ಹೆಸರನ್ನ ಕೊಡ್ಬೇಕಂದ್ರೆ ಅವರು ಗುರುಗಳು ಅವರ ಹೆಸರನ್ನ ನಾಮಾಂಕಿತ ಮಾಡ್ತಾರೆ. ಯಾಕೆ ಅಂದ್ರೆ ಒಬ್ಬ ವಿದ್ಯಾರ್ಥಿಯ ಪ್ರತಿಭೆ ಅವತ್ತು ಆ ಗುರುಗಳಿಗೆ ಮಾತ್ರ ಇವರ ಸಾಧನೆ ಗೊತ್ತಾಗ್ತಾ ಇತ್ತು. ಅದಾದ್ಮೇಲೆ ಬರೋಡಾ ಮಹಾರಾಜರು ಸ್ಕಾಲರ್ಶಿಪ್ ಅನ್ನ ಕೊಟ್ಟಾಗ ಇವತ್ತು ಸರ್ಕಾರದ ಸ್ಕಾಲರ್ಶಿಪ್ ನಾವು ಯಾವ ರೀತಿ ಉಪಯೋಗ ಮಾಡ್ಕೋತಾ ಇದೀವಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಅರ್ಥ ಮಾಡ್ಕೋಬೇಕು. ಅಂದಿನ ಕಾಲದಲ್ಲಿ ಬರೋಡಾ ಮಹಾರಾಜರು ಏನು ಸ್ಕಾಲರ್ಶಿಪ್ ಕೊಟ್ಟಿರ್ತಾರೆ ಆ ಸ್ಕಾಲರ್ಶಿಪ್ ಇಂದ ಅವರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಲಂಡನ್ ಯೂನಿವರ್ಸಿಟಿ, ಅವರು ಯಾವ್ಯಾವ್ದು ಕಂಟ್ರೀಸ್ಗೆ ಟ್ರಾವೆಲ್ ಮಾಡ್ತಾರೆ, ಅಲ್ಲಿ ಹೈಯೆಸ್ಟ್ ಎಜುಕೇಶನ್ ನ ಮಾಡ್ತಾರೆ. ಸದಾ ಕಾಲ ಲೈಬ್ರರಿಯಲ್ಲಿ ಕುತ್ಕೊಂಡು ತನ್ನ ಇಡೀ ಜೀವನದಲ್ಲಿ ಜ್ಞಾನದ ಹಸಿವಿಂದ ಅವರು ಬೇರೆ ಯಾವುದೇ ಒಂದು ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಆಸೆಗಳಿರುತ್ತೆ, ಆದ್ರೆ ಇವರಿಗೆ ಜ್ಞಾನದ ಆಸೆ, ಜ್ಞಾನದ ಕೊರತೆಯಿಂದ ಅವರು ಪ್ರತಿಯೊಂದು ದೇಶನ ಪ್ರವಾಸ ಮಾಡಿದ್ದಾರೆ. ಜ್ಞಾನದ ಹಸಿವಿಂದ ಬೇರೆ ದೇಶಗಳಿಗೆ ಪ್ರವಾಸ ಮಾಡಿದ್ದಾರೆ. ಜ್ಞಾನದ ಮಹತ್ವವನ್ನ ಅರಿತಾರೆ, ದೇಶಕ್ಕೆ ಜ್ಞಾನದ ಜ್ಯೋತಿಯಾಗಿ ಬೆಳಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತವರ ಸೇವೆಯ ಒಂದೇ ಒಂದು ಗುಣವನ್ನ ನಾನು ಮೈಗೂಡಿಸ್ಕೊಂಡಾಗ ನನಗೆ ಅರ್ಥ ಆಗಿದ್ದು, ಅನುಭವ ಆಗಿದ್ದು ಒಂದೇ ಒಂದು ವಿಚಾರ ಏನಂದ್ರೆ 1960s ಅಲ್ಲಿ 1964 ಅಲ್ಲಿ ಸರ್ಕಾರ KGF ಅಲ್ಲಿ ಮೈನಿಂಗ್ ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ 1870 ಎಕರೆ ಜಾಗ ಕೊಡ್ತಾರೆ ಪಬ್ಲಿಕ್ ಸೆಕ್ಟರ್ಸ್ಗೆ ಅಂತ ಸರ್ಕಾರ. ಅವತ್ತಿನ ಸರ್ಕಾರ
1870 acres ಜಾಗ ಕೊಡ್ತಾರೆ. ಅದಾದ್ಮೇಲೆ ಫಸ್ಟ್ ಪಬ್ಲಿಕ್ ಸೆಕ್ಟರ್ ಬರುತ್ತೆ BML 1964 ಅಲ್ಲಿ. ಅದು ಇಡೀ 65 ಇಯರ್ಸ್ ಅಲ್ಲಿ ಉದ್ಯೋಗ ಕ್ರಾಂತಿಯನ್ನ ಕೊಟ್ಟಿರೋದು ಬರೀ 1350 ಪರ್ಮನೆಂಟ್ ಎಂಪ್ಲಾಯೀಸ್ ನ ಕೊಡ್ತಾರೆ. ಇಡೀ ದೇಶವ್ಯಾಪ್ತಿ ಉದ್ಯೋಗ ಏನಾದ್ರೂ 1850 ಏಕರ್ಸ್ ಕೊಟ್ಟಿರುವಂತ ಜಾಗದಲ್ಲಿ 1350 ಅಷ್ಟೇ ಪರ್ಮನೆಂಟ್ ಎಂಪ್ಲಾಯೀಸು, ಕಾಂಟ್ರಾಕ್ಟ್ ಮೇಲೆ 3500 ಎಂಪ್ಲಾಯೀಸ್ಗೆ ಕೊಡ್ತಾರೆ. ಪಾರದರ್ಶಕತೆ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀವಿ. ಅದಾದ್ಮೇಲೆ ಆಲ್ಮೋಸ್ಟ್ 65 ಇಯರ್ಸ್ ನಾವು ಏನು ಅನ್ಯುಟಿಲೈಸ್ಡ್ ಲ್ಯಾಂಡ್ BGML ಇಂದ ತಗೊಂಡಿರುವಂತ ಜಾಗದಲ್ಲಿ ಆಲ್ಮೋಸ್ಟ್ 25,000 ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡುವಂತ ಒಂದು ಸಾಧನೆ ಅವಕಾಶ ಯಾವಾಗ ಆಯ್ತು ಅಂದ್ರೆ ಅನ್ಯುಟಿಲೈಸ್ಡ್ ಲ್ಯಾಂಡ್ ಏನು BML ಇಂದ ನಾವು ವಾಪಸ್ ತಗೊಂಡಿದ್ವಿ. ಆ 978 ಏಕರ್ಸ್ ಅಲ್ಲಿ ಏಕರ್ಸ್ ಕಂಪನಿ, CZ ಕಂಪನಿ, ಆ ತರ ಮಲ್ಟಿ ಕಂಪನೀಸ್ ಅಲ್ಲಿ ಅಪ್ಲೈ ಮಾಡಿಕೊಂಡು ಆಲ್ಮೋಸ್ಟ್ 18 to 20,000 ಉದ್ಯೋಗ ಆಪರ್ಚುನಿಟೀಸ್, ಜಾಬ್ ಆಪರ್ಚುನಿಟೀಸ್ ಅವಕಾಶ ಮಾಡುವಂತ BML ಇಂದ ವಾಪಸ್ ತಗೊಂಡಿರುವಂತ ಅನ್ಯುಟಿಲೈಸ್ಡ್ ಲ್ಯಾಂಡ್ ಅಲ್ಲಿ 60 ಇಯರ್ಸ್ ಆದ್ಮೇಲೆ ಇಂಥ ಒಂದು ರೆವಲ್ಯೂಷನರಿ ಸ್ಟೆಪ್ ನಾವು ತಗೊಳ್ಳೋದಕ್ಕೆ ಅವಕಾಶ ಆಯ್ತು. ಅದೆಲ್ಲ ಅವಕಾಶ ಪ್ರಯತ್ನ ಮಾಡಿದ್ದು ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಸಹಕಾರದಿಂದ. ನಿಮ್ಗೆ ಏನೇನು ಕಷ್ಟಗಳನ್ನ ನೀವು ಈ ಇಷ್ಟು ಕಾಲ ಡೈಲಿ ಟ್ರಾವೆಲರ್ಸ್ ಇರ್ಬೋದು, ಇಲ್ಲಿನ ಓದ್ಕೊಂಡಿರುವಂತ ವಿದ್ಯಾವಂತ ಮಕ್ಕಳಿರ್ಬೋದು, ಅವರ ಪ್ರತಿಭೆಗೆ ಸಕಾಲಕ್ಕೆ ಉದ್ಯೋಗ ಸಿಗದೆ ಪ್ರತಿ ಹಂತದಲ್ಲೂ ನೋವು ತಿಂತಾ ಇದ್ದಂತ ಮಕ್ಕಳಿಗೆ ನಾನು ಯಾವ ರೀತಿ ಸೇವೆ ಮಾಡಬಹುದು ಅಂತಂದಾಗ ನನಗೆ ಸಿಕ್ಕ ಒಂದು ಚಿಕ್ಕ ಅವಕಾಶ, ಚಿಕ್ಕ ಗೋಲ್ಡನ್ ಆಪರ್ಚುನಿಟೀಸ್ ನ ನಾವು ಮುಂದಿನ ದಿನಗಳಲ್ಲಿ 20,000 to 50,000 ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡುವಂತ ನೆಲೆಯನ್ನ, ಅವಕಾಶಗಳನ್ನ, ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾವು ಕ್ರಿಯೇಟ್ ಮಾಡುವಂತದ್ರಲ್ಲಿ ಸಕ್ಸಸ್ ಆಗಿದ್ದೀವಿ. ಅದು ನಮ್ಮ ನಡೆ ಆಗ್ಬೇಕು. ಸ್ವಾರ್ಥ ನಡೆಯಿಂದ ಮಾಡ್ಲಿಲ್ಲ. ಇಲ್ಲಿನ ಮಕ್ಕಳಿಗೆ KGF ಮಕ್ಕಳು ಹೋಗಿ ಎಲ್ಲೋ ದುಡ್ಕೊಂಡು ಬರೋದಲ್ಲ. KGF ಮಕ್ಕಳಿಗೆ ಬರುವಂತ ದಿನಗಳಲ್ಲಿ IT ಕಂಪನಿ ಬರ್ಲಿ, ಸಾಫ್ಟ್ವೇರ್ ಕಂಪನಿ ಬರ್ಲಿ, ಇಂಡಸ್ಟ್ರೀಸ್ ಬರ್ಲಿ, KGF ನೆಲದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂತ ಕ್ರಾಂತಿಕಾರಿ ಹೆಜ್ಜೆಯನ್ನ ಇಡೋದ್ರಲ್ಲಿ ನನ್ನ ಸರ್ಕಾರ ನನ್ನ ಜೊತೆ ಬದ್ಧವಾಗಿತ್ತು. ಅದು ಬರೋ ದಿನಗಳಲ್ಲಿ ಅದೇ ಪ್ರಿಯಾರಿಟಿ ಆಗಿ ನಾವು KGFಗೆ ಎಷ್ಟು ಗೌರವ ಕೊಡ್ತೀವಿ, KGF ಜನತೆ ನನಗೆ ಕೊಟ್ಟ ಒಂದು ಗೋಲ್ಡನ್ ಆಪರ್ಚುನಿಟಿಯನ್ನ ನಾನು ಯಾವ ರೀತಿ ಸದ್ಬಳಕೆ ಮಾಡ್ಕೊಂಡಿದ್ದೀನಿ ಅನ್ನೋದಕ್ಕೆ ಒಂದು ಚಿಕ್ಕ ನಿದರ್ಶನ ಅಂತ ಹೇಳ್ತಾ, ಇವತ್ತು ಈ ಶುಭ ಸಂದರ್ಭದಲ್ಲಿ ಯಾರ್ಯಾರು ಗೌರವವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆ ನಾವು ಇಷ್ಟು ಗೌರವಿಸ್ತೀವಿ ಅಂದ್ರೆ, ಫಸ್ಟ್ ಪ್ರಿಯಾರಿಟಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಕೊಡ್ತೀವಿ. ಸರ್ಕಾರಿ ಶಾಲೆ ಇರ್ಬೋದು, ಸರ್ಕಾರಿ ಕಾಲೇಜ್ ಇರ್ಬೋದು, ಸರ್ಕಾರಿ ಇನ್ಸ್ಟಿಟ್ಯೂಷನ್ಸ್ ಯಾವ್ಯಾವ್ದಿದೆ ಅದನ್ನ ಸ್ಟ್ರೆಂಥನ್ ಮಾಡ್ತೀವಿ. ಮುಂದೆ ಬರುವಂತ ದಿನಗಳಲ್ಲಿ ಇಂಡಸ್ಟ್ರೀಸ್ KGF ಅಲ್ಲಿ ಸೇಫ್ ಆಗಿ ಎಮರ್ಜ್ ಆಗ್ಬೇಕಂದ್ರೆ ಪೊಲೀಸ್ SP ಆಫೀಸ್ ಆಗಿ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ, DR ಪೊಲೀಸ್ ನ ಹೇಗ್ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಅದು ನನ್ನ ರೆವಲ್ಯೂಷನರಿ ಚಾಲೆಂಜ್ ಆಗಿರುತ್ತೆ. ಸರ್ಕಾರದ ಹಂತದಲ್ಲಿ ಯಾವ ಮಂತಕ್ಕಾದ್ರೂ ನಾನು ಪ್ರಯತ್ನ ಮಾಡಿ ಅದನ್ನ ಏನೇ ಬಂದ್ರು, ಏನೇ ವಿಚಾರ ಅದ್ರ ಬಗ್ಗೆ ಬಂದ್ರು ಕೂಡ ಬರುವಂತ ದಿನಗಳಲ್ಲಿ ಸರ್ಕಾರದ ಹಂತದಲ್ಲಿ ನನ್ನ ಕ್ಷೇತ್ರದ ಜನತೆಗೋಸ್ಕರ ನಾನು ಫೈಟ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ, ಎಷ್ಟು ರಿಸೋರ್ಸಸ್ ನಾವು KGF ಅಲ್ಲಿ ತರಕ್ಕಾಗತ್ತೆ ಇಲ್ಲಿ ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡೋದಕ್ಕೆ. ನಮ್ಮ ಓನ್ ಸಿಟಿಯಲ್ಲಿ KGF ಟೌನ್ ಅಲ್ಲಿ ಬೇರೆಯವ್ರಿಗೂ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ನಮ್ಮಲ್ಲಿ ನಮ್ಮ ಕ್ಷೇತ್ರದ ಜನತೆಗೂ ಉದ್ಯೋಗ ಸೃಷ್ಟಿ ಮಾಡುವಂತ ಒಂದೇ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನ ಇಡುವಂತದ್ದು ಒಂದೇ ಒಂದು ಸಂಕಲ್ಪ ಮಾಡಿದ್ದೀನಿ. ಅದನ್ನ ನೆರವೇರಿಸ್ತೀನಿ. ಈಡೇರಿಸೋವರೆಗೂ ಕೂಡ ನನ್ನ ಸರ್ಕಾರನ ನಾನು ಕೂಡ ಬಿಡಲ್ಲ. ಅದು ಒಂದೇ ನಾನು ಈ ದಿನ ಸಂಕಲ್ಪ ಮಾಡ್ತೀನಿ. ಅದನ್ನ ಈಡೇರಿಸೋದೇ ನನ್ನ ತಪಸ್ಸಾಗಿರತ್ತೆ ಅಂತ ಹೇಳ್ತಾ, ಅದು ಎಲ್ಲದಕ್ಕೂ ಸಾಕ್ಷಿ ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ಅಂತ ಹೇಳ್ತಾ, ಈ ಒಂದು ಸುಂದರವಾಗಿರುವಂತ ನೆನಪು, ಭಾವನೆ ಇವೆಲ್ಲಾನು ಕೂಡ ಈ ಆಗಸ್ಟ್ ಮಾಸ ಏನಂದ್ರೆ ಅಂಬೇಡ್ಕರ್ ಅವರು ಆಗಸ್ಟ್ 3rd ಅವರಿಗೆ ವಿಶೇಷವಾಗಿರುವಂತ ದಿನ. ಅವರ ಆ ದಿನನ ನಾವು ನೆನಪು ಮಾಡ್ಕೊಳ್ಳೋದಕ್ಕೋಸ್ಕರ, ಮರುಕಳಿಸ್ಕೊಳ್ಳೋದಕ್ಕೋಸ್ಕರ ಈ ದಿನ ಆಗಸ್ಟ್ 5th ನಾವು ನೆನಪು ಮಾಡಿಕೊಂಡು ಅವರ ಪುತ್ಥಳಿಯನ್ನ ಲೋಕಾರ್ಪಣೆ ಮಾಡಿದೀವಿ ಅಂತ ಹೇಳ್ತಾ, ಸದಾಕಾಲ ಅವರ ಆಶಯಗಳನ್ನ, ಅವರ ಭಾವನೆಗಳಿಗೆ ಗೌರವವನ್ನ ಕೊಡುತ್ತಾ, ಅವರ ನಡೆದ ದಾರಿಯನ್ನ ಸ್ಮರಿಸುತ್ತಾ, ಯಾವುದೇ ಒಂದು ಅಧಿಕಾರ, ಯಾವುದೇ ಒಂದು ಜವಾಬ್ದಾರಿಯನ್ನ ಸ್ವಾರ್ಥವಾಗಿ ಯಾವತ್ತು ಆಲೋಚನೆ ಮಾಡದೆ ದೇಶಕ್ಕೆ, ಸಮಾಜಕ್ಕೆ, ಕಷ್ಟದಲ್ಲಿರುವವರಿಗೆ ನಾವು ಅದನ್ನ ಸಮರ್ಪಣೆ ಮಾಡೋ ಮನೋಭಾವವನ್ನ ಬೆಳೆಸ್ಕೊಂಡು ಹೆಜ್ಜೆಯನ್ನಿಡುವಂತ ಭಾವನೆಗಳನ್ನ ಬೆಳೆಸ್ಕೊಳ್ಬೇಕು ಅನ್ನುವಂತ ತತ್ವ
ತತ್ವಗಳನ್ನ ಮೈಗೂಡಿಸ್ಕೊಂಡು ಹೆಜ್ಜೆ ಇಡ್ತಾ ಇದೀವಿ. ಯಾವುದೇ ಒಂದು ಲೋಪದೋಷ ಆಗೋ ಅಂತ ಪ್ರಯತ್ನ ಮಾಡಕ್ಕೆ ಬಿಡ್ಲಿಲ್ಲ. KGF ಅಲ್ಲೂ ಕೂಡ ಅಷ್ಟೇ ಅಭಿಮಾನದಿಂದ ಅಕ್ಕರೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮತ್ತೆ ಅವರ ಎಷ್ಟೋ ಕಾರ್ಯಕ್ರಮಗಳಿಗೆ ಏನು ಇದು ಇವತ್ತು ವಿಶೇಷತೆ ಅನ್ನೋಂಥದನ್ನ ಹೇಳಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಬ್ರಾನ್ಸ್ ಪ್ರತಿಮೆ ಇರ್ಲಿಲ್ಲ, ಕಂಚಿನ ಪುತ್ಥಳಿ ಇರ್ಲಿಲ್ಲ. ಇಡೀ KGF ಅಲ್ಲಿ ಮೊದಲನೇ ಬ್ರಾನ್ಸ್ ಪುತ್ಥಳಿ ಇದು, ಕಂಚಿನ ಪುತ್ಥಳಿ ಇದು. ಹಿಂದೆ ಇದನ್ನ ನಾವು ಬೇರೆ ರೀತಿ ಮಾಡಿರ್ತಾರೆ, ಬಹಳ ವರ್ಷಗಳ ಕಾಲ ಅದು ನಮ್ಮ ಅವಧಿಯಲ್ಲಿ ಇರಲಿಲ್ಲ. ಇದು ಪ್ರತಿಯೊಬ್ಬ ಸಂಘಟನೆಗಾರರ ಬೇಡಿಕೆಯ ಮೇಲೆ, ಒತ್ತಾಯದ ಮೇಲೆ, ಅವರ ಭಾವನೆಗಳಿಗೆ ಗೌರವ ಕೊಟ್ಟು ಅವರ ಆಲೋಚನೆಗಳಿಗೆ ನಾವು ಸ್ಪಂದಿಸುವಂತ ಮನಸ್ಸನ್ನ ಮಾಡಿ, ನಿಧಾನ ಆಗಿದೆ ಸತ್ಯ, ಅದನ್ನು ಒಪ್ಕೋತೀವಿ, ನಿಧಾನ ಆಗಿದೆ, ತಡ ಆಗಿದೆ, ಆದರೆ ಅವರ ಆಸೆಗಳನ್ನ ಚಿಗುರುವಂತ ಎಲ್ಲಾ ಪ್ರಯತ್ನದಲ್ಲಿ ನಾವು ಯಶಸ್ವಿ ಆಗ್ತಾ ಇದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಭೀಮ ನಮನ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಬೋಲೋ ಭಾರತ್ ಮಾತಾ ಕಿ ಜನರೇ ಕಹಳೆ ಊದಿದೆ, ಸಿಡಿಲು ಮೊಳಗಿ ಭೀಮನ ಗರ್ಜನೆ ಕೇಳಿದೆ. ಭಾರತದ ಶಿಲ್ಪಿಯು ನಮಗೆಲ್ಲ ಸ್ಫೂರ್ತಿಯು, ಆತನ ತ್ಯಾಗಕ್ಕೆ ಬೆಳಕಾಗಿದೆ ನಮ್ಮ ದಾರಿಯು. ಕ್ರಾಂತಿಯ ಜ್ವಾಲೆ ಹೃದಯದಿ ಉರಿಯಲಿ, ನ್ಯಾಯದ ಹೋರಾಟ ಕಡಲಗಿ ಹರಿಯಲಿ. ಒಂದಾಗಿ ಎಲ್ಲರೂ ದೀಪ ಹಚ್ಚ ಬನ್ನಿರಿ, ದಾರಿದೀಪವಾದ ಭೀಮನಿಗೆ ಜೈಕಾರ ಎನ್ನಿರಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್ ಎನ್ನಿರಿ. ಜೈ ಜೈ ಜೈ.
ನಮ್ಮ ಗುರಿಕಾರ, ಹೊಸ ಯುಗಕ್ಕೆ ನಂದಿ ಹಾಡಿದ ಕ್ರಾಂತಿಕಾರ. ನಡೆ ನಿಲ್ಲು ಹೋರಾಡು ಇದು ಆತನ ಮಂತ್ರ, ತಲೆ ಎತ್ತಿ ಬಾಳುವುದು ಇಂದಿನ ನಮ್ಮ ತಂತ್ರ. ಮುಂದುವರೆಯಲಿ ಅವನ ಕನಸಿನ ಗಾಯನ, ಕೈ ಜೋಡಿಸಿ ನಡೆಯೋಣ ಒಡೆತನವಿಲ್ಲದ ಸ್ಥಾನ. ಕೇಳಿ ಕೇಳಿ ಜನರೇ ಕಹಳೆ ಊದಿದೆ, ಸಿಡಿಲು ಮೊಳಗಿ ಭೀಮನ ಗರ್ಜನೆ ಕೇಳಿದೆ. ಭಾರತದ ಶಿಲ್ಪಿಯು ನಮಗೆಲ್ಲ ಸ್ಫೂರ್ತಿಯು, ಆತನ ತ್ಯಾಗಕ್ಕೆ ಬೆಳಕಾಗಿದೆ ನಮ್ಮ ದಾರಿಯು. ಕ್ರಾಂತಿಯ ಜ್ವಾಲೆ ಹೃದಯದ ಉರಿಯಲಿ, ನ್ಯಾಯದ ಹೋರಾಟ ಕಡಲಾಗಿ ಹರಿಯಲಿ. ಒಂದಾಗಿ ಎಲ್ಲರೂ ದೀಪ ಹಚ್ಚ ಬನ್ನಿರಿ, ದಾರಿ ದೀಪವಾದ ಭೀಮನಿಗೆ ಜೈಕಾರ ಎನ್ನಿರಿ. ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಎನ್ನಿರಿ. ಜೈ 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 ಕರುಳಿನ ಕಿಚ್ಚು ಮಾತಿನಲ್ಲಿ ಸಿಡಿಲು, ದುಡಿವ ಜನರ ಬದುಕಿಗೆ ಹೊಸ ಕಡಲು. ಯಾರು ಇಲ್ಲದಿದ್ದಾಗ ಅವನೇ ನಮಗೆ ಅಣ್ಣ, ಹಕ್ಕಿನ ಪಾಲು ಕೇಳಲು ಕೊಟ್ಟ ಕರೆಯನ್ನ. ಭಯಪಟ್ಟು ಬನ್ನಿ ಭೇದ ಭಾವ ತೊರೆಯಿರಿ, ಸಮಾನತೆಯ ಸಿದ್ಧಾಂತಕ್ಕೆ ನೀವೆಲ್ಲ ದನಿಯಾಗಿರಿ. ನಮ್ಮ ಪಾಲಿನ ಇತಿಹಾಸ ಅವನಿಂದ ಆರಂಭ, ಅವನ ಹೆಸರು ನಮಗೆ ಪ್ರತಿದಿನವೂ ಶುಭಾರಂಭ. ಮರೆತರೆ ಮನುಜರೇ ಮರೆಯುವುದೆಂತು, ಮರಳಿ ನಮ್ಮೊಡಲಿಗೆ ಪ್ರೇರಣೆ ತರಲುಂಟು. ಕೇಳಿ ಕೇಳಿ ಜನರೇ ಕಹಳೆ ಊದಿದೆ, ಸಿಡಿಲು ಮೊಳಗಿ ಭೀಮನ ಗರ್ಜನೆ ಕೇಳಿದೆ. ಭಾರತದ ಶಿಲ್ಪಿಯು ನಮಗೆಲ್ಲ ಸ್ಫೂರ್ತಿಯು, ಆತನ ತ್ಯಾಗಕ್ಕೆ ಬೆಳಕಾಗಿದೆ ನಮ್ಮ ದಾರಿಯು. ಕ್ರಾಂತಿಯ ಜ್ವಾಲೆ ಹೃದಯದ ಉರಿಯಲಿ, ನ್ಯಾಯದ ಹೋರಾಟ ಕಡಲಾಗಿ ಹರಿಯಲಿ. ಒಂದಾಗಿ ಎಲ್ಲರೂ ದೀಪ ಹಚ್ಚ ಬನ್ನಿರಿ, ದಾರಿ ದೀಪವಾದ ಭೀಮನಿಗೆ ಜೈಕಾರ ಎನ್ನಿರಿ. ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಎನ್ನಿರಿ.